ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಸುನಿಲ್. ವೀಕ್ಷಕರೇ, ನಾವಿರೋದೇ ನಿಮಗಾಗಿ. ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿದವರು ಇವರು ಕೂಡ. ಸೊ ಮಾಜಿ ಕಾರ್ಪೊರೇಟರ್ ನಮ್ಮ ಜೊತೆ ವೇಣು ನಾಯ್ಕರ್ ಇದ್ದಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್ ಸರ್, ಮಾಜಿ ಕಾರ್ಪೊರೇಟರ್ ನೀವು ಕೂಡ. ಈಗ ನಿಮ್ಗೇನು ಗೊತ್ತು, BBMP ಎಲೆಕ್ಷನ್ ನಡೆಯದ ಕಾರಣ ಎಲ್ಲರೂ ಕೂಡ ಈಗ ಮಾಜಿ ಕಾರ್ಪೊರೇಟರ್ಗಳೇ. ವೇಣು ನಾಯ್ಕರ್ ಯಾರು? ನಾನು ಕಾಮನ್ ಆಗಿ ಹೇಳಬೇಕಾದ್ರೆ ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳಕ್ಕೆ ಇಷ್ಟಪಡ್ತೀನಮ್ಮ. ಓಕೆ. ಹುಟ್ಟಿ ಬೆಳೆದಿದ್ದು ನಾವೆಲ್ಲ ಹುಟ್ಟಿದ್ದೆಲ್ಲ ಬ್ಯಾಂಗ್ಳೂರಲ್ಲೇ, ಎಜುಕೇಷನ್ ಬ್ಯಾಂಗ್ಳೂರಲ್ಲಿ ಆಗಿರೋಂಥದ್ದು. ನಾನು RC ಕಾಲೇಜಲ್ಲಿ ಅದಷ್ಟು PUC ಓದೋ ತನಕ ಜನರಲಾಗಿ ಓದ್ತಾ ಇದ್ವಿ. ಸ್ಟೂಡೆಂಟ್ ಲೈಫ್ RC ಕಾಲೇಜ್ ಅಂತ ಬಂದ ಮೇಲೆ ಅಲ್ಲಿ ಸ್ಟೂಡೆಂಟ್ ಎಲೆಕ್ಷನ್ ಯೂನಿಯನ್ ಇತ್ತು. ಸೊ ಅಲ್ಲಿಂದ ನಮ್ಮದು ರಾಜಕೀಯ ಪ್ರವೇಶ ಸ್ಟಾರ್ಟ್ ಆದಂಗೆ ಆಯಿತು. ಯೂನಿಯನಲ್ಲಿ ಕಂಟೆಸ್ಟ್ ಮಾಡಿದ್ವಿ ಫಸ್ಟ್ ಟೈಮೇ. ವೈಸ್ ಪ್ರೆಸಿಡೆಂಟ್ ಆಗಿ RC ಕಾಲೇಜಲ್ಲಿ ಆಯ್ಕೆ ಆದೆ. ಸೊ ಅಲ್ಲಿಂದ ನಮ್ಮ ರಾಜಕೀಯ ಪ್ರಯಾಣ ಸ್ಟಾರ್ಟ್ ಆಯಿತು. ಆವತ್ತಿನ ದಿವಸಕ್ಕೆ ನಮಗೆ ಗಾಡ್ ಫಾದರ್ ಆಗಿದ್ದಿದ್ದು ಸ್ಟೂಡೆಂಟ್ಗೆಲ್ಲ ಡಾಕ್ಟರ್ ಜೀವರಾಜ್ ಆಲ್ವಾ ಅಂತೇಳಿ ನಮ್ಮ ಗಾಡ್ ಫಾದರ್ ಆಗಿದ್ದರು. ಅಲ್ಲಿಂದ ನಮ್ಮ ರಾಜಕೀಯ ಪಯಣ ಸ್ಟಾರ್ಟ್ ಆಗಿ ಇವತ್ತಿಗೆ ಇಲ್ಲಿ ಬಂದು ನಿಂತಿದ್ದೀವಿ. ಓಕೆ ಸರ್, ಅಂದರೆ ಕಾಲೇಜಲ್ಲೇ ನಿಮಗೆ ರಾಜಕಾರಣಕ್ಕೆ ಬರಬೇಕಂತ ಆಸೆ ಆಯಿತಾ, ಅಥವಾ ಎಜುಕೇಷನ್ ಕಡೆ ಒಲವು ತೋರಿಸಿ ಏನಾದರೂ? ಈಗ ನಿಮ್ಗೇನೆ ಗೊತ್ತು, ಬಹಳಷ್ಟು ಬಿಸ್ನೆಸ್ ಆಗಿರ್ಬೋದಾ, ಅಥವಾ ರಾಜಕಾರಣನೇ ಮಾಡಿ ಜನರ ಸೇವೆ ಮಾಡಬೇಕಂತ ಇದಾಯ್ತಾ ಸರ್? ಅವಾಗ ಏನಾಯ್ತಮ್ಮ, ಸ್ಟೂಡೆಂಟ್ ಯೂನಿಯನ್ನು ಅಲ್ಲಿ ಒಬ್ಬರು ನಾಯಕನಾಗಿ ಕ್ರಿಯೇಟ್ ಆಗ್ತೀವಿ ಅಷ್ಟೇ ತಲೆಯಲ್ಲಿತ್ತೆ ಹೊತ್ತು ಮುಂದೆ ಪಬ್ಲಿಕ್ ಲೈಫಿಗೆ ಬಂದಾಗ ಅದು ಈ ಥರ ಯಾವ ರೀತಿ ಅದು ಟರ್ನ್ ತಗೊಳುತ್ತೆ ಅಂತ ಗೊತ್ತಾಗಿರಲಿಲ್ಲ. ನಾವು ನಮ್ಮ ಸ್ಟೂಡೆಂಟ್ ಲೆಕ್ಕದಲ್ಲಿ ನಾವೊಬ್ಬ ನಾಯಕನಾಗಿರಬೇಕು, ಅವ್ರಿಗೊಂದು ಸೇವೆ ಮಾಡಬೇಕು, ನಮ್ಮ ವಿದ್ಯಾರ್ಥಿಗಳಿಗೆ ಸಿಗೋವಂಥ ಹಕ್ಕುಗಳನ್ನ ಕೊಡಿಸ್ಬೇಕು, ಇಷ್ಟೇ ತಲೆಯಲ್ಲಿ ಇದ್ದಿದ್ದು. ಆಮೇಲೆ ಅಲ್ಲಿಂದ ಹೊರಗಡೆ ಬಂದು ಪಬ್ಲಿಕ್ ಲೈಫಲ್ಲಿ ಬಂದು ಇಲ್ಲಿ ಪಬ್ಲಿಕ್ ರಾಜಕೀಯಕ್ಕೆ ಬಂದಾಗ ಗೊತ್ತಾಯಿತು ಇದು ಭಾರಿ ದೊಡ್ಡದಾಗಿದೆ. ಇದು ಇನ್ನೂ ಅದೇ ಹೇಳೋಣಲ್ಲ, ಇವು ದಿನಕ್ಕೆ 24 ಗಂಟೆ 365 ದಿವಸ ಯಾವುದೂ ಸಾಲಲ್ಲ. ನಿಜವಾಗಿ ಸರ್ವಿಸ್ ಮಾಡಬೇಕು ಅನ್ನೋ ಉದ್ದೇಶ ಇರೋವರೆಗೆ. ಓಕೆ ಸರ್, ಈಗ ನೀವು ಯಾವಾಗ ಕಾರ್ಪೊರೇಟರ್ ಆದ್ರಿ, ಯಾವ ವಾರ್ಡಲ್ಲಿ ಕಾರ್ಪೊರೇಟರ್ ಆದ್ರಿ, ಯಾವ ಪಕ್ಷದಲ್ಲಿ ಸೆಲೆಕ್ಟ್ ಆದ್ರಿ? ನಾವು 2015 ಆಗಂತ ಎಲೆಕ್ಷನಲ್ಲಿ RR ನಗರ ವಿಧಾನಸಭಾ ಕ್ಷೇತ್ರ ವಾರ್ಡ್ ನಂಬರ್ 42 ಲಕ್ಷ್ಮೀದೇವಿನಗರ ವಿಧಾನಸಭಾ ಇದರ ಲಕ್ಷ್ಮೀದೇವಿನಗರ ವಾರ್ಡಲ್ಲಿ ಕಂಟೆಸ್ಟ್ ಮಾಡಿ ಗೆದ್ದಿರೋಂಥದ್ದು, ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರೋಂಥದ್ದು. ಓಕೆ, 2015 ಅದೇ ವಾರ್ಡಲ್ಲಿ ಇದ್ದೀವಿ? ಅದೇ ವಾರ್ಡಲ್ಲಿ ಇದ್ದೀವಿ. ವಾರ್ಡ್ ಹೇಗಿದೆ ಸರ್? ನನ್ನ ವಾರ್ಡ್ ಯಾವ ರೀತಿ ಅಂತ ಹೇಳಿದ್ರೆ, ನಿಜವಾಗಿ ಸರ್ವಿಸ್ ಮಾಡ್ತೀವಿ ಜನಗಳಿಗೆ ಅಂತ ಹೇಳೋರಿಗೆ ಒಂದು ಚಾಲೆಂಜ್ ಆಗಿರೋವಂಥ ವಾರ್ಡು. ಯಾಕಂದರೆ ನನ್ನ ವಾರ್ಡಲ್ಲಿ ಕಂಪ್ಲೀಟ್ ಬಡ ಜನ ಇರೋಂಥ ಒಂದು ವಾರ್ಡು ನಂದು. ಸರ್ಕಾರದಿಂದಾನೇ ನಿರ್ಮಿತ ಆಗಿರುವಂಥ ಸುಮಾರು ಒಂದು 4-5 ಸಾವಿರ ಕೊಳಚೆ ನಿರ್ಮಲಾ ಮಂಡಳಿಯಿಂದ ಬಡವರಿಗೆ ಅಂತ ಕಟ್ಟಿರೋಂಥ ಇದು ಕೂಲಿನಗರ ಅಂತ ನೀವು ಹೆಸರು ಕೇಳಿರ್ತೀರ, ಅದು ನನ್ನ ವಾರ್ಡಲ್ಲಿ ಇರೋಂಥದ್ದು. ಸೊ ಕಂಪ್ಲೀಟ್ ಅದು ರಿಸರ್ವ್ ಮಾಡಿರೋಂಥ ವಾರ್ಡು. ಸೊ ಯಾಕಂದರೆ ಬರೀ ಎಲ್ಲ ಬಡವರು ಇರುವಂಥ ಜಾಗಗಳು. ಅದರಲ್ಲಿ ಇದು ರೋಡಲ್ಲಿ ಭಿಕ್ಷೆ ಬೇಡವ್ರಿಗೆ ಒಂದು ಕಾಲೋನಿ, ಎಲ್ಲ ಭಿಕ್ಷೆ ಬೇಡ್ತಾ ಇದ್ರಲ್ಲ ಅಂಥವ್ರನ್ನೆಲ್ಲ ಒಂದು ಕಾಲೋನಿ ಮಾಡಿರೋಂಥದ್ದು. ಈ ಹಾವು ಆಡೋದು, ಕೋತಿ ಆಡಿಸೋದು, ಈ ಥರ ಎಲ್ಲ ಮಾಡಿ ಇದೆಲ್ಲ ಮಾಡ್ತಾ ಇದ್ರಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಬಂದು ಒಂದು ಕಡೆ ಅವ್ರಿಗೊಂದು ಕಾಲೋನಿ. ಆಮೇಲೆ ಈ ರೋಡ್ಗಳಲ್ಲಿ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ, ಈ ಕರೆಮನೆ ಅದು ಇದು ಅಂತ ನಮ್ಮ ಉತ್ತರ ಕರ್ನಾಟಕದವ್ರೆಲ್ಲ ಇರ್ತಾರೆ. ಇದು ಅವ್ರದ್ದು ಒಂದು ಕಾಲೋನಿ, ಲಂಬಾನೀಸ್ ಅಂತ ಒಂದು ಕಾಲೋನಿ. ಆಮೇಲೆ ಸ್ವೀಪರ್ಸು ಬೆಂಗಳೂರು ಸಿಟಿಯಲ್ಲಿ ನಮ್ಮ BBMP ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಒಂದು ಕಾಲೋನಿ. ಸಿಟಿ ಮಾರ್ಕೆಟಲ್ಲಿ ತರಕಾರಿ ಮಾರ್ತಾ ಇರೋರಿಗೆ ಅವ್ರಿಗೆ, ಈ ಥರ ಎಲ್ಲ ವರ್ಗದ ಬಡ ಜನತ ವಾಸ ಅಂತ ಒಂದು ಏನು ವರ್ಗ ಇದೆ ಅಷ್ಟು ನನ್ನ ವಾರ್ಡಲ್ಲೇ ಮೆಜಾರಿಟಿ. ಬೆಂಗಳೂರಲ್ಲಿ ಅಂತ ಹೇಳಿದ್ರೆ ನಂದು ನಂಬರ್ 1 ಬಡ ಜನ ಇರುವಂಥ ವಾರ್ಡ್ ಅಂತ ಹೇಳ್ಬೋದು. ಎಸ್ ಸರ್, ನೀವು ಹೇಳಿದ್ರಿ ಬಡ ಜನರು ಬಹಳಷ್ಟು ಚಾಲೆಂಜಿಂಗ್ ಅಲ್ವಾ ಸರ್? ಯಾಕಂದ್ರೆ ನಿಮ್ಮ ವಾರ್ಡಲ್ಲಿ ಇಷ್ಟು ಬಡ ಜನತೆ ಇದ್ದಾರೆ. ಯಾಕಂದ್ರೆ ನೀವು ಹೇಳಿದ್ರಿ ಭಿಕ್ಷೆ ಎತ್ತೋರಿಂದ ಹಿಡಿದು BBMPಯಲ್ಲಿ ಕಸ ಗುಡಿಸೋರ ತನಕ. ಸೊ ಅವ್ರು ಎಷ್ಟು ಸಮಸ್ಯೆನ ಎದುರಿಸ್ತಾ ಇದ್ರು ನೀವು ಕಾರ್ಪೊರೇಟರ್ ಆದಾಗ? ಅಂದ್ರೆ ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು, ಹೇಗೆ ನೀವು ಅದನ್ನ ಪರಿಹಾರ ಮಾಡಿದ್ರಿ ಸರ್? ಅಮ್ಮ, ಈಗ ಏನಾಗುತ್ತೆ, ಬಡವ್ರಿಗೆ ಈ ಫ್ಯಾಮಿಲಿ ಪ್ಲಾನಿಂಗ್ ಅದು ಇದು ಗೊತ್ತಿರಲ್ಲ. ಬಡತನ, ಸಣ್ಣ ಮನೆ, 10ಕ್ಕೆ ಒಂದು ಮನೆ ಇರುತ್ತೆ, 8 ಜನ ಮಕ್ಕಳು 7 ಜನ ಮಕ್ಕಳು, ಒಬ್ಬರ ಮೇಲೆ ಒಬ್ರು ಮಲಗುವಂತ ಇದರಲ್ಲಿ ಮಂಚ ಏನೋದೆಲ್ಲ ಅದು ಮಲಗಕ್ಕೆ ಜಾಗ ಇರಲ್ಲ. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಬಿಸಿಲುಗಾಲದಲ್ಲಿ ಹೊರಗಡೆ ಮಾಡ್ಕೊಂಡ್ಕೊಂತಾರೆ. ಮಾಡಿ ಮೇಲೆ ಹೋಗಿ, ಅದು ನಮ್ದು ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಸ್ಲಮ್ ಬೋರ್ಡ್ ಕಟ್ಕೊಟ್ಟಿರೋಂಥದ್ದು, ಮಾಡಿ ಮೇಲೆ ಮಲಗ್ತಾರೆ. ಮಳೆ ಬಂತು ಅಂತ ಹೇಳಿದ್ರೆ ಅವ್ರು ನಿಂತ್ಕೊಳ್ಳೋಕೆ ಜಾಗ ಇರಲ್ಲ, ಮಳೆ ನೀರು ಒಳಗಡೆ ನುಗ್ತಾ ಇರ್ತವೆ. ಟಾಯ್ಲೆಟ್ ಒಬ್ಬರು ಮೇಲ್ಗಡೆ ಫ್ಲೋರಲ್ಲಿ ಮನೆ ಇರೋರಿಗೆ
ಕೆಳಗಡೆ ಫ್ಲೋರ್ಗೆ ಟಾಯ್ಲೆಟ್ ಲೀಕ್ ಆಗ್ತಾ ಇರ್ತವೆ ಕೆಳಗಡೆ ಮನೆಗಳಿಗೆ. ಈ ರೀತಿ ಸಿಕ್ಕಾಪಟ್ಟೆ ಇದು ಪರಿಸ್ಥಿತಿ ಭಾರಿ ಕಷ್ಟ ಅನ್ನಿಸ್ತು. ಸ್ಲಮ್ ಬೋರ್ಡ್ಗಳೆಲ್ಲ ಇಟ್ಕೊಂಡು ನಮ್ಮ ನಾಯಕರುಗಳನ್ನ ಇಟ್ಕೊಂಡು ಎಕ್ಸ್ಪೆಷಲಿ ಅವತ್ತಿಂದ ನಮಗೆ ನಮ್ಮ ಸಂಸದರು ಡಿ ಕೆ ಸುರೇಶ್ ಸಾಹೇಬರು MLAಗಳದ್ದು ಅಷ್ಟು ನಮಗೇನು ಸಪೋರ್ಟ್ ಸಿಕ್ಲಿ ಇದು ಜನಗಳಿಗೆ ಇದರಲ್ಲಿ ಇರಲಿಲ್ಲ. ಹಾಗಾಗಿ MP ಅವ್ರು ನಮಗೆ ಭಾರಿ ಸಪೋರ್ಟ್ ಮಾಡಿದ್ರು. ಡಿ ಕೆ ಸುರೇಶ್ ಅವರು ಅವ್ರನ್ನೆಲ್ಲ ಕೊಳಚೆ ನಿರ್ಮೂಲನಾ ಮಂಡಳಿ ಅಧಿಕಾರಿಗಳನ್ನ ಭೇಟಿ ಮಾಡಿ, ಕಮಿಷನರ್ಗಳನ್ನ ಭೇಟಿ ಮಾಡಿ, ಅವ್ರಿಗೆಲ್ಲ ಇನ್ಸ್ಪೆಕ್ಷನ್ಗಳನ್ನೆಲ್ಲ ಕೊಟ್ಟು ಈಗ ತಕ್ಕ ಮಟ್ಟಿಗೆ ಅದನ್ನು ಅಂಥ ಪರಿಸ್ಥಿತಿಗಳನ್ನೆಲ್ಲ ಇವತ್ತಿಗೆ ಸರಿ ಮಾಡಿದ್ದೀವಿ. ಆಮೇಲೆ ಮನೆ ಇಲ್ಲ ಅಂತ ಒಂದೊಂದು ಮನೇಲೆಲ್ಲ ಮಲ್ಕೊನವರು 10 ಜನ 15 ಜನ 10 ಜನ 7 ಜನ 8 ಜನ ಒಂದು ಸಣ್ಣ ಸಣ್ಣ ಮನೆಯಲ್ಲಿ ನಮ್ಮ MP ಡಿ ಕೆ ಸುರೇಶ್ ಸಾಹೇಬ್ರ ಹತ್ರ ಮಾತಾಡಿ ಅವಾಗಿಂದ ನಮಗೆ ಸರ್ಕಾರದಲ್ಲಿ 1500 ಹೊಸ ಮನೆಗಳು ಕಟ್ಟುವಂಥ ಒಂದು ಭಾಗ್ಯ ನಮಗೆ ಸಿಕ್ತು. ಅದು 1000 ನನ್ನ ವಾರ್ಡಲ್ಲಿ ನಾನು ಮೊದಲೇ ಅಲ್ಲಿ ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ಆಲ್ರೆಡಿ ಇರುವಂಥ ಮನೆಗಳನ್ನ ಎಲ್ಲೆಲ್ಲಿ ಸ್ವಲ್ಪ ಜಾಗಗಳು ಉಳಿದಿದ್ದು ಅಲ್ಲೆಲ್ಲ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ಗಳನ್ನ ಮತ್ತೆ ಕಟ್ಟಿ ಅಲ್ಲಿರೋರಿಗೆ ಹೊಸಬ್ರು ನಾವು ಯಾರನ್ನೂ ಕರ್ಕೊಂಬಂದಿಲ್ಲ. ಯಾವ ಒಂದು ಮನೇಲಿ 7 ಜನ 8 ಜನ ಅಂತಿರ್ತಾರೆ, ಅವ್ರ ಮಕ್ಕಳು ದೊಡ್ಡವರಾಗಿರ್ತಾರೆ, ಅವ್ರಿಗೆ ಮದುವೆ ಮಕ್ಕಳಾಗಿರ್ತವೆ, ಸೊಸೆ ಅಲ್ಲಿಂದ್ರ ಜೊತೆ ಒಟ್ಟಾಗಿರ್ತಾರೆ, ಅವ್ರುಗಳನ್ನ ಗುರುತಿಸಿ ಮತ್ತೆ ಅವ್ರಿಗೆಲ್ಲ ಬೇರೆ ಮನೆಗಳು ಮಾಡಿಕೊಟ್ಟು ಅದೊಂದು ತೃಪ್ತಿ ನಮಗಿದೆ. ಸರ್, ಈಗ ಯಾವ ರೀತಿ ಇದೆ ನಿಮ್ಮ ವಾರ್ಡ್? ಎಷ್ಟು ಜನ ಇದ್ದಾರೆ ವಾರ್ಡಲ್ಲಿ? ಸುಮಾರು ಒಂದು 42,000 ಜನ ಮೇಲಿದ್ದಾರೆ ವೋಟರ್ಸ್ ಅಂತ ಹೇಳಿ. ಏನು ನಾವು ವೋಟರ್ ಮಾಡ್ತೀವಿ ಅದು ನಾನ್ ವೋಟರ್ಸ್ ಅಂತ ಏನು ಹೇಳಿದ್ರೆ ನನ್ನಲ್ಲಿ ಎಲ್ಲಾನು ಅದೇ ಇದು ಈ ನನ್ನ ವಾರ್ಡ್ ಸುತ್ತಮುತ್ತ ಇರಲ್ಲ ಇಂಡಸ್ಟ್ರಿಯಲ್ ಏರಿಯಾ, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ, ಲಗೇರಿ ಇಂಡಸ್ಟ್ರಿಯಲ್ ಏರಿಯಾ ತಾವು ಕೇಳಿರ್ತೀರಾ. ಗಾರ್ಮೆಂಟ್ಸ್ ಹೆಚ್ಚಾಗಿ ಗಾರ್ಮೆಂಟ್ಸ್ ಇರುವಂತ ಜಾಗ ಎಲ್ಲ ವಲಸೆ ಅಂತ ಹೇಳಕ್ಕಲ್ಲ, ನಮ್ಮ ಕನ್ನಡಿಗರು ನಮ್ಮವರೇ. ರಾಮನಗರ, ಚನ್ನಪಟ್ಟಣ, ಕುಣಗಲ್ಲು ಇದು ಈ ಥರ ಸುತ್ತಮುತ್ತ ಇರುವಂಥ ಡಿಸ್ಟಿಕಲ್ಲಿ ಇರೋರೆಲ್ಲರೂ ಪಾಪ ಎಲ್ಲ ರೈತರೆಲ್ಲರೂ ಈ ಕಡೆ ಸ್ವಲ್ಪ ಜಮೀನು ಇಲ್ಲದೆ ಇರೋರು ಬಡ ಕಾರ್ಯಕ್ರಮ ಇದು ರೈತರು ಇರ್ತಾರಲ್ಲ ಅವರೆಲ್ಲ ಈ ನಮ್ಮ ಏರಿಯಲ್ಲಿ ಬಂದು ಸಣ್ಣ ಸಣ್ಣ ಮನೆಗಳು ಮಾಡ್ಕೊಂಡು ವಾಸ ಮಾಡ್ತಾರೆ. ಬೆಳಗ್ಗೆ ಆದ್ರೆ ಗಾರ್ಮೆಂಟ್ ಕೆಲಸಕ್ಕೆ ಹೋಗ್ತಾರೆ, ಕೂಲಿ ಕೆಲಸಗಳು ಹೋಗ್ತಾರೆ. ಅವ್ರ ಕಾರ್ಡು ಎಲೆಕ್ಷನ್ ಕಾರ್ಡ್ ಎಲ್ಲ ಊರಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅಂಥವ್ರನ್ನ ಲೆಕ್ಕ ಮಾಡಿದ್ರೆ ಎಲ್ಲ 1 ಲಕ್ಷ ಜನ ಮೇಲೆ ಬರ್ತೀವಿ ನಾವು. ಬಟ್ ಆದ್ರೆ ನಿಮ್ಮ ವಾರ್ಡಿಗೆ ಅಂತ ಬಂದಾಗ ನೀರಾಗಿರ್ಬೋದು ಅದೆಲ್ಲ ಅವರಿಗೆ ಫೆಸಿಲಿಟಿ ಕೊಡ್ಲೇಬೇಕಲ್ವಾ? ಎಲ್ಲ ಕೊಟ್ಟಿದ್ದೀವಿ. ಅದು ಒಂದು ತೃಪ್ತಿ ನಮಗಿದೆ. ಯಾವ ರೀತಿಯ ವ್ಯವಸ್ಥೆ ಮಾಡಿದ್ದೀರಾ ನೀರಿದ್ದು? ನೀರಿನ ವ್ಯವಸ್ಥೆಗಳು ಕಾವೇರಿ ವಾಟರ್ ಇದೆ, ಬೋರ್ವೆಲ್ ವಾಟರ್ಗಳು. ನಾನು ಬಂದ ಮೇಲೆ ಬೋರ್ವೆಲ್ ವಾಟರ್ ಕ್ರಿಯೇಟ್ ಮಾಡಿದ್ವಿ. ಬೋರ್ ಕಾಮನ್ ಆಗಿ ಬೋರ್ ಹಾಕೋರು ಹ್ಯಾಂಡ್ ಪಂಪ್ಗಳಿತ್ತು ಹಳೇದು. ಯಾರಾದ್ರು ಬೇಕಂದ್ರೆ ಹ್ಯಾಂಡ್ ಪಂಪಲ್ಲಿ ತಗೊಂಡು ನೀರು ಹೊಡ್ಕೊಂಡು ಹೋಗ್ಬೇಕಾಯ್ತು. ನಾವು BBMPಯಲ್ಲಿ ನಮಗೆ ಸಿಗುವಂಥ ಅನುದಾನದಲ್ಲಿ ಮನೆಗೆ ಕನೆಕ್ಷನ್ಸ್ ಪೈಪ್ ಲೈನಿಂಗ್ ಮಾಡಿಸಿ ಇದರ ಮೋಟರ್ಸ್ನೆಲ್ಲ ಕುಂಡಿಸ್ತೀವಿ ಬೋರ್ವೆಲ್ಗೆ. ಮನೆ ನೀರು ಕೊಡೋಂಥ ವ್ಯವಸ್ಥೆ, ಅದು ಸ್ಲಮ್ ಆಗ್ಬೋದು, ಎಕ್ಸ್ಟೆನ್ಷನ್ ಏರಿಯಾ ಆಗ್ಬೋದು, ಎಲ್ಲ ಕಡೆ ಮನೆಗೆ ನಾವು ನೀರು ಬೋರ್ವೆಲ್ ಕೊಡೋಂಥ ವ್ಯವಸ್ಥೆ ಮಾಡಿದ್ದೀವಿ. ಈಗ ಕೆಲವು ಕಡೆ ರಸ್ತೆ ಆಗಿ ಅವಾಗ ಪೈಪ್ಗಳನ್ನ ಹೊಡೆದು ಈಗ ಒಂದು 1 or 2 ಇಯರ್ಸಲ್ಲಿ ಕೆಲವೊಂದು ಡ್ಯಾಮೇಜಸ್ ಆಗಿ ಕೆಲವೊಂದು ಪ್ರಾಬ್ಲಮ್ಗಳಿದೆ. ಬಟ್ ಇವತ್ತು ನಾವು ಪವರಲ್ಲಿ ಇಲ್ಲ ಅಂದ್ರೆ ಅಧಿಕಾರಿಗಳು ಸ್ಪಂದಿಸ್ತಾರೆ, ಅದ್ರಲ್ಲಿ ತಪ್ಪೇನೇ ಅದನ್ನ ಹೇಳಂಗಿಲ್ಲ. ಇಂಥ ರೋಡಲ್ಲಿ ಈ ಥರ ತೊಂದರೆ ಆಗಿದೆ ಅಂದರೆ ಖಂಡಿತ ಬಂದು ಅಧಿಕಾರಿಗಳು ಸ್ಪಂದಿಸ್ತಾರೆ, ಕೆಲಸ ಮಾಡಿಕೊಡ್ತಾರೆ. ನಿಮ್ಮ ಜನ ಅಂದರೆ ವಾರ್ಡಲ್ಲಿರುವಂತಹ ಜನ ವೇಲು ನಾಯಕರನ್ನ ಯಾವ ರೀತಿ ಸ್ವೀಕಾರ ಮಾಡಿದ್ದಾರೆ? ನಾನು ಅವ್ರ ಹತ್ರ ಯಾವ ರೀತಿಯಲ್ಲಿ ಇದ್ದೀನಿ ಅಂತ ಹೇಳಿದ್ರೆ, ನಾನು ಒಬ್ಬ ಬಹುಪಾಲು ನಾವು ಏನು ಕಾರ್ಪೊರೇಟರ್ ಅಂತ ನಾನು ಎಲ್ಲೂ ಗುರುತಿಸ್ಕೊಂಡಿಲ್ಲಮ್ಮ. ನನ್ನ ವಾರ್ಡ್ ಜನಕ್ಕೆ ನಾನು ಅವ್ರ ಮಗ, ನಾನು ಒಬ್ಬ ಮಗ, ನಾನು ಒಬ್ಬ ಅಣ್ಣ ತಮ್ಮ, ನಾನು ಅವ್ರ ಕುಟುಂಬದಲ್ಲಿ ಒಬ್ಬ ಸದಸ್ಯ, ಆ ಮಟ್ಟದಲ್ಲಿ ನಾನು ಅವ್ರ ಜೊತೆ ಬೆರ್ತಿದ್ದೀನಿ. ಅದೊಂದು ಸಂತೋಷ ನನಗೆ. ಜನ ಈಗಲೂ ನಿಮ್ಮ ಹತ್ರ ಬರ್ತಾರ ಅಥವಾ ನೀವೇ ಜನರ ಹತ್ರ ಹೋಗ್ತೀರಾ ಸರ್? ನಾವೇ ಹೋಗ್ತೀವಮ್ಮ ಜನಗಳ ಹತ್ರ. ಮನೆ ಹತ್ರ ಬರ್ತಾರೆ, ನಾವು ಬರಬೇಡ ಅಂತ ಮನೆಗೆ ಹೇಳೋಕ್ಕಾಗಲ್ಲ. ಅವ್ರು ನಮ್ಮ ಮನೆ ಅವ್ರದೇ, ಅವ್ರ ಮನೇಲಿ ನಾನೇ. ಆ ರೀತಿಯಲ್ಲಿ ನನ್ನ ಮನೆಗೆ ಬೆಳಗ್ಗೆ 6 ಗಂಟೆಗೆ ಎದ್ದು ಬಂದಿರ್ತಾರೆ. ಅಣ್ಣ ಹಿಂಗಾಗೋಯ್ತು, ಕೆಲವು ಸಡನ್ ಆಗಿ ಇಮಿಡಿಯೇಟ್ ಸ್ವಲ್ಪ ಪ್ರಾಬ್ಲಮ್ಗಳಾಗಿರ್ತವೆ, ಏನೋ ರಾತ್ರಿ ಗಲಾಟೆಗಳಾಗಿರ್ತವೆ, ಪೊಲೀಸ್ ಹಿಡ್ಕೊಂಡು ಹೋಗಿರ್ತಾರೆ. ಸಡನ್ ಆಗಿ ಕೆಲವ್ರಿಗೆ ಇದು ರಾತ್ರಿ ಎಲ್ಲ ಹೆಚ್ಚು ಕಮ್ಮಿ ಹೋಗಿರ್ತಾರೆ, ಬೈಕಿಗೆ ಆಕ್ಸಿಡೆಂಟ್ ಆಗಿರ್ತವೆ. ಅಂಥವ್ರು ಏನು ಮಾಡ್ತಾರೆ, ಬೈಕ್ಗೆ ಗಾಬರಿಗೆ ಬರ್ತಾರೆ ಮನೆಗೆ, ಅಣ್ಣ ಹಿಂಗೆ ಪೊಲೀಸ್ ಕೇಸ್ ಆಗೋಯ್ತು ಅಂತ. ಅಂಥವ್ರ ಜೊತೆಗೆ ನಾನು ಜೊತೆಗೆ ಹೋಗಿ ಅವ್ರದ್ದು ಏನು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡಿ ಕರ್ಕೊಂಡ್ಬರ್ತೀನಿ ವಾಪಸ್. ಸರ್, ನೀವೀಗ ಹೇಳಿದ್ರೆ ನಿಮ್ಮ ವಾರ್ಡಲ್ಲಿ ಬಹಳಷ್ಟು ಕೊಳಚೆ ನಿರ್ಮಾಣ ಪ್ರದೇಶ ಇದೆ. ರಸ್ತೆ ಆಗಿರ್ಬೋದು, ಹಾಗೇನೆ ಲೈಟ್ನ ವ್ಯವಸ್ಥೆ ಆಗಿರ್ಬೋದು, ಟಾಯ್ಲೆಟ್ನ ವ್ಯವಸ್ಥೆ ಆಗಿರ್ಬೋದು, ಹೇಗಿದೆ ಸರ್? ಇವತ್ತಿನ ದಿವಸಕ್ಕೆ ಒಂದು ಸಂಪೂರ್ಣವಾಗಿ ಒಂದು 80-90% ಕ್ಲಿಯರ್ ಮಾಡಿದ್ದೀವಿ ಅಮ್ಮ. ಈಗ ಮತ್ತೆ ಗೊತ್ತಂತ ತಮಗೆಲ್ಲ ಗೊತ್ತು, ರಸ್ತೆಗಳು ಒಂದು ಸತಿ ಮಳೆ ಬಿತ್ತು ಅಂದ್ರೆ ರಸ್ತೆ ಎಲ್ಲ ಕಿತ್ತೋಗಂಥದ್ದು ಇಂಥದ್ದೆಲ್ಲ ನಡೀತಾ ಇದೆ. ಈಗ 2 ವರ್ಷದಿಂದ ಏನಾಗಿದೆ, BBMP ಇಲ್ಲದೆ ಇರೋದ್ರಿಂದ ಅಧಿಕಾರಿಗಳಿಗೆ ಅವ್ರದ್ದೇ ಬಿಟ್ಟಂಥದ್ದು ಕೆಲವೊಂದು ಸಮಸ್ಯೆ ಪರಿಹಾರವನ್ನು ನಾವು ಹೇಳಿದ್ರೆ ಮಾಡ್ತಾರೆ, ಇಲ್ಲ ಅಂತ ಏನಿಲ್ಲ. ಆದರೂ ಅನುದಾನ ಏನಾಗ್ತಾ ಇದೆ, ಎತ್ತ ಹೋಗ್ತದೆ, ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ಲ, ಕೆಲಸಗಳು ನಡೀತಾ ಇಲ್ಲ ಕರೆಕ್ಟಾಗಿ. ಆಮೇಲೆ ಅಧಿಕಾರಿಗಳು ಏನಾಗುತ್ತೆ, ಅವ್ರನ್ನ ಬಾಲ ಬಿಚ್ಚಿಬಿಟ್ಟಂಗೆ, ಹಗ್ಗ ಬಿಚ್ಚಿಬಿಟ್ಟಿದ್ದಂಗೆ ಇದ್ರನ್ನ ಏನೋ ಅವ್ರಿಗೆ 24 ಗಂಟೆ ಅವ್ರಿಗೆ ಹೆಡ್ ಆಫೀಸ್ ಹೋಗ್ತಿರ್ತೀವಿ, ಕಮಿಷನರ್ ಮೀಟಿಂಗು, ಮಿನಿಸ್ಟ್ರದ್ದು ಮೀಟಿಂಗು,
ಇದೇ ಕಾರ್ಯಕ್ರಮ ಯಾವಾಗ ಕೇಳ್ರಿ ಸರ್ ಇದರಲ್ಲಿ ಇರ್ತೀನಿ, ಲೋಕಾಯುಕ್ತ ಕೇಸ್ಗೆ ಬಂದಿದ್ದೀನಿ, ಕೋರ್ಟಲ್ಲಿ ಇದ್ದೀನಿ, ಇವ್ರುಗಳು ಇದೇ ಕೆಲಸ. ಆಮೇಲೆ ಎಲೆಕ್ಷನ್ ಬಂತು ಸರ್, ID ಕಾರ್ಡ್ಗಳು ಇದು ಮಾಡಿಸ್ಬೇಕು, ಇನ್ನೊಂದು ಮಾಡಬೇಕು, ಅಪಾರ್ಟ್ ಫ್ರಮ್ ನಮ್ಮ ಸರ್ವಿಸ್ ಏನಿದೆ ಅದನ್ನ ಬಿಟ್ಟು ಬೇರೆ ಕೆಲಸನೇ ಹೇಳ್ತಾ ಇರ್ತಾರೆ ಅಧಿಕಾರಿಗಳು. ಅವಾಗ ಏನಾಗುತ್ತೆ, ಈ ಥರ ನಾವು ನೋಡಿ ಈಗೇನಾಗುತ್ತೆ, ಮೊದಲು ನಾವು ಪವರಲ್ಲಿದ್ದಾಗ ನಮ್ಗಂತ ಒಂದು ಕೌನ್ಸಿಲ್ ಬಿಲ್ಡಿಂಗ್ ಇರೋದು, ನಮ್ಮ ಕೌನ್ಸಿಲ್ ಸಭೆ ಇರೋದು, ನಮಗೊಬ್ಬ ಕಮಿಷನರ್ ಇರೋರು, ಮೇಯರ್ ಇರೋರು, ಅಲ್ಲಿ ನಾವು ಗಲಾಟೆ ಮಾಡ್ತಾ ಇದ್ವಿ. ನಮ್ಗೆ ಈ ಥರ ತೊಂದರೆ ಇದೆ ಅಂದರೆ ಬೈಕ್ ಆದ್ರೂ ಬಂದು ಇಮಿಡಿಯೇಟ್ ಕೆಲಸ ಮಾಡೋರು. ಇವತ್ತು ಅವ್ರನ್ನ ಯಾರು ಕೇಳೋರು ಇಲ್ಲ. 10 ಸತಿ ಹೇಳಿದ್ರೆ 1 ಸತಿ ಕೆಲಸ ಮಾಡ್ತಾರೆ. 2-3 ವರ್ಷ ಆಯ್ತು BBMP ಎಲೆಕ್ಷನ್. 2-3 ವರ್ಷ ಆಯ್ತು. ಸೊ ಬೆಂಗಳೂರಿಗೆ ಇದು ಸಮಸ್ಯೆ ಆಗಿ ಕಾಡಿದೆ ಅಂತ ಸಿಕ್ಕಾಪಟ್ಟೆ ಸಮಸ್ಯೆ. ಈಗ ಏನಾಗುತ್ತೆ, ಎಲ್ಲ ಸಾರ್ವಜನಿಕರು ಇಷ್ಟೇ MLA ಅಂತ ತಗೊಂಡ್ರೆ, MP ಅಂತ ತಗೊಂಡ್ರೆ ಕ್ಷೇತ್ರ ದೊಡ್ಡದಾಗಿರ್ತವೆ. ಜನ ಹತ್ತಿರದಲ್ಲಿ ಸಿಕ್ಕೋದು ಕಾರ್ಪೊರೇಟ್ರು, ಕೈ ಎಟ್ಕೋ ಮಟ್ಟದಲ್ಲಿ ಸಿಕ್ಕೋದು ಕಾರ್ಪೊರೇಟ್ರು. ಆಮೇಲೆ ಜನ ಕಾರ್ಪೊರೇಟ್ರನ್ನೇನು ಅಷ್ಟೇನು ಅವ್ರ ಕೆಲಸ ನಾವು ಸಮಸ್ಯೆಗೆ ಸರಿಯಾಗಿ ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ಅವ್ರೇನು ಸುಮ್ಮನೆ ಬಿಡಲ್ಲ. ಅಷ್ಟೇ ಸಲಹೆಯಲ್ಲಿ ಮಾತಾಡ್ತಾರೆ. ಏನೋ ನೀನು ನಿನಗೆ ಹಿಂಗೆ ಹೇಳಿದ್ದೀವಿ, ನೀನು ಇದನ್ನ ಹಿಂಗೆ ಮಾಡಿಕ್ಕಿದೀಯ ಅಂತ. ಅದೇ ಅವ್ರಿಗೆ ಅದೇ ಸಲಹೆ ಬಂದು MLA ಹತ್ರ MP ಹತ್ರ ಸಿಗಲ್ಲ. ಅವ್ರಿಗೆ ಭಯ ಇರುತ್ತೆ, ಅವ್ರು ದೊಡ್ಡವರು ಏನಾದ್ರು ಅಂದ್ರೆ ಏನಂತಾರ ತಪ್ಪಾಗುತ್ತೆ. ಪ್ರತಿದಿನ ಸಿಗೋದು ನಾವು ಪ್ರತಿದಿನ ಸಿಗೋದು ಅವ್ರ ಕಾರ್ಡಲ್ಲಿ. ಹಂಗಾಗಿ ಅವ್ರೇನು ಅನ್ಕೊಂತಾರೆ, ನಾವು ಅವ್ರ ಅಣ್ಣನ ತರನೋ ತಮ್ಮನ ತರನೋ ಅವ್ರ ಫ್ಯಾಮಿಲಿಯಲ್ಲಿ ಒಬ್ಬನಾಗ ತಿಳ್ಕೊತಾರೆ. ಅಧಿಕಾರದಿಂದ ನಮ್ಮನ್ನು ದಬಾಯಿಸ್ತಾರೆ. ನಾವು ಅದನ್ನ ಈಸಿಯಾಗಿ ತಗೊಂತೀವಿ. ಬೇರೆಯವ್ರ ಹತ್ರ ಅವ್ರಿಗೆ ಮಾತಾಡೋಕ್ಕೆ ಭಯ ಬೀಳ್ತಾರೆ, MLA ಹತ್ರ ಮಾತಾಡೋಕ್ಕೆ ಹೆಚ್ಚಾಗಿ ಭಯ ಬೀಳ್ತಾರೆ. ಯಾಕಪ್ಪ ಅವ್ರು ಏನಾಗುತ್ತೋ ಅಂತ. ಹಂಗಾಗಿ ಕಾರ್ಪೊರೇಟರ್ ಅನ್ನೋರು ಒಬ್ರು ಇರಬೇಕು. ಇತ್ತು ಅಂತಂದ್ರೆ 100% ಪಬ್ಲಿಕ್ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಬಟ್ ಇದನ್ನು ರಾಜಕೀಯವಾಗಿ ತಗೊಂಡು ಅದನ್ನು ಸುಮ್ಮನೆ ಎಲೆಕ್ಷನ್ನ ಪೋಸ್ಟ್ಪೋನ್ ಮಾಡ್ಕೊಂಡು ಕೆಲವೊಂದು MLAಗಳಿಗೆ ಏನಾಗಿದೆ, ಕಾರ್ಪೊರೇಟರ್ ಅಂತ ಬಂದ ಅಂದರೆ ಅವರು ಅಧಿಕಾರ ಹಂಚ್ಕೊಂಡಂಗೆ. ಈಗ ಒಂದು MLA ಕಾನ್ಸ್ಟಿಟ್ಯೂನ್ಸಿಗೆ 7 ಜನ 8 ಜನ 9 ಜನ ಕಾರ್ಪೊರೇಟರ್ ಇರ್ತಾರೆ. ಜನ ಅವ್ರ ಹತ್ರನೇ ಹೋಗ್ತಾರೆ, ನನ್ನ ಹತ್ರ ಬರಲ್ಲ. ಅವನೇ ಲೀಡರ್ ಆಗ್ತಾನೆ, ಅವನಿಗೆ ಜನಗಳ ಹತ್ರ ಐಡೆಂಟಿಫೈ ಆಗ್ತಾ ಇದ್ದಾನೆ, ಅವ್ರಿಗೆ ಎಲ್ಲ ಆಗುತ್ತೆ. ಹಂಗಾಗಿ ಅದು ಬೇಡ, ಎಲ್ಲ ನನ್ನ ಹತ್ರನೇ ಬರಬೇಕು ಅಂತ ಕೆಲವೊಂದು ಎಲ್ಲ MLAಗಳಲ್ಲ, ಕೆಲವೊಂದು ಇನ್ಕ್ಲೂಡಿಂಗ್ ನನ್ನ ಕ್ಷೇತ್ರನ ತಗೋಬೋದು ಅಂತ MLAಗಳು ಏನು ಮಾಡ್ತಾರೆ, ಎಲ್ಲ ನನಗೇ ಬೇಕು, ನನ್ನ ಅಂಡರಲ್ಲೇ ಇರಬೇಕು ಅಂತ ಆಸೆ ಬೀಳ್ತಾರಲ್ಲ. ಅವಾಗ ಏನಾಗುತ್ತೆ, ಈ ಸಮಸ್ಯೆ ಉದ್ಭವ ಆಗುತ್ತೆ. ಈಗ ನಾನು ಹೇಳ್ಬೇಕು ಅನ್ಕೊಂಡೆ, ಈಗ RR ನಗರಕ್ಕೆ ಬಹಳಷ್ಟು ಅಂದ್ರೆ ಅನುದಾನ ವಿಚಾರದಲ್ಲಿ ಬಹಳಷ್ಟು ಪೋಲಾಗಿರುವಂತದ್ದು ಈಗಾಗಲೇ ಆರೋಪ ಇರುವಂತದ್ದು. ಸೊ ನಿಮ್ಗೆ ಕೂಡ ಆ ರೀತಿ ಅನುಭವ ಆಗಿದೆ? ಯಾಕಂದ್ರೆ ನಿಮ್ಮ ವಾರ್ಡ್ಗೆ ಬಂದಂತಹ ಅನುದಾನ ಎಲ್ಲೋ ಒಂದು ಕಡೆ ಬೇಕಾಬಿಟ್ಟಿ ಹೋಗ್ತಾ ಇದೆ ಅಂತ ಅನ್ಸಿದ್ಯಾ? ನಾನು ನೇರವಾಗಿ ಹೇಳ್ತೀನಮ್ಮ, ಇದರಲ್ಲಿ ಏನಕ್ಕೆ ಇದು ಸಾರ್ವಜನಿಕ ಚಾನಲ್ ಆಗಿರೋದ್ರಿಂದ ನಾನು ಟಿವಿಗಳಲ್ಲಿ ಎತ್ತಿದ ತಕ್ಷಣ ನಮ್ಮ ಶಾಸಕರ ಹೆಸರೇ ಬಂದ್ಬಿಡೋದು ಡೈರೆಕ್ಟಾಗಿ. ಏನು ಡೈರೆಕ್ಟಾಗಿ ಬರ್ತಾ ಇರಲಿಲ್ಲ. ಶಾಸಕ ಮುನಿರತ್ನ ಅಂತಲೇ ಬಂದ್ಬಿಡೋದು. RR ನಗರ ಶಾಸಕ ಮುನಿರತ್ನ ಕ್ಷೇತ್ರದಲ್ಲಿ ಹಗರಣ, 150 ಕೋಟಿ ಹಗರಣ, 8 ಜನ BBMP ಅಧಿಕಾರಿಗಳು ಸಸ್ಪೆಂಡು, ಒಂದು 4 ದಿನ ತಡೆಯಂಗಿಲ್ಲ, 118 ಕೋಟಿ ಹಗರಣ, ಲೋಕಾಯುಕ್ತರಿಂದ 3 ಜನ ಇಂಜಿನಿಯರ್ಗಳು ಸಸ್ಪೆಂಡು ಅಂತೆಲ್ಲ ಬಂದಾಗ ಕೆಲವು ಕಡೆ ನನ್ನ ಕೇಳಿದಾಗ ಯಾರೋ ಫ್ರೆಂಡ್ಸ್ ಈಗ ನನ್ನ ಇಂಟ್ರಡಕ್ಷನ್ ಕೇಳ್ತಾರೆ, ಯಾವ ವಾರ್ಡ್ ನೀನು ಕಾರ್ಪೊರೇಟರ್ ಅಂತ. ನನಗೆ ಮುಜುಗರ ಆಗೋದು, ಹೇಳ್ಕೊಂಡ್ರೆ ಜನ ನನ್ನ ತಪ್ಪಾಗಿ ತಿಳಿತಾರ ಅಂತ. RR ನಗರ ಅಂತ RR ನಗರ ಗೊತ್ತು ಬಿಡು ಅಂತಾರೆ. ಗೊತ್ತು ಬಿಡು ಅಂತ ಯಾವ ರೀತಿ ಗೊತ್ತಾ ಅವ್ರಿಗೆ ನನಗೆ ಗೊತ್ತಿಲ್ಲ. ಅದನ್ನು ನೆಗೆಟಿವ್ ಆಗಿ ತೆಗಿತಾ ಇದ್ದಾರಾ, ಪಾಸಿಟಿವ್ ಆಗಿ ತಗೊತಾ ಇದ್ದಾರಾ ಅಂತ. ಹಂಗಾಗಿ ಕೆಲವೊಂದು ನನ್ನಲ್ಲಿ ಹಗರಣಗಳು ಆಗಿರೋದಂತೆಲ್ಲ ಸತ್ಯನೇ. ಯಾಕಂದರೆ ಏನು ನಾವು ಟೆಂಡರ್ ನೋಡಿರ್ತೀವಿ, ಆ ಟೆಂಡರಲ್ಲಿ ಆಗಿರೋಂಥ ಕೆಲಸ ಅಲ್ಲಿ ಆಗಿರಲ್ಲ, ಬಟ್ ಬಿಲ್ ಆಗಿರ್ತವೆ. ಹಣ ಎಲ್ಲೋಗಿರುತ್ತೆ, ಹಣ ಎಲ್ಲ ಅದು ಓಪನ್, ಅದು ನಮ್ಮ ಎಲ್ಲರಿಗೂ ಗೊತ್ತಿರೋದೆ. ಕೆಲವೊಂದು ಏನಾಗುತ್ತೆ, ಈಗ ನಮ್ಮ ಶಾಸಕರದೆಲ್ಲ ನೇರವಾಗಿ ಯಾರಾದರೂ ಹೇಳಿದ್ರು ಅಂದ್ಕೊಳ್ರಿ, ಡೈರೆಕ್ಟಾಗಿ ಡೆಫರ್ಮೇಷನ್ ಕೇಸ್ ಹಾಕ್ತಾರೆ. ಈಗ ನಮ್ಮ ಮುನ್ರತ್ನೆಲ್ಲ ಹೆಂಗಂದ್ರೆ ನೇರವಾಗಿ ಹಿಡಿಯೋಕ್ಕಾಗಲ್ಲ. ಅವ್ರ ಬಗ್ಗೆ ಏನಾದರೂ ಅಪವಾದ ಮಾಡಿದ್ರು ಅಂದ್ಕೊಳ್ಳಿ, ಪ್ರೂವ್ ಮಾಡೋ, ಇಲ್ಲಾಂದ್ರೆ ಡೆಫರ್ಮೇಷನ್ ಕೇಸ್ 100 ಕೋಟಿ ರೂಪಾಯಿ ಹಾಕ್ತೀನಿ ಅಂತ. ನಾನು ಬಡವರು ಎಲ್ಲ ಐತೆ 100 ಕೋಟಿ ಇರೋ ಸತ್ಯ ಹೇಳ್ಬಿಟ್ಟು ಜೈಲಿಗೆ ಹೋಗೋಕ್ಕಾಗುತ್ತೆ, ಬಾಯಿ ಮುಚ್ಕೊಂಡು ಇರ್ತಾರೆ. ಸೊ ಅದು ಹೆಚ್ಚಾಗಿ ಬೆಂಗಳೂರಲ್ಲಿ RR ನಗರದಲ್ಲಿ ಆಗಿದೆ ಅಮ್ಮ. ಆಲ್ರೆಡಿ ಅದು ಎಲ್ರಿಗೂ ಮನೆ ಮಾತು. ಮುನಿರತ್ನ ಕ್ಷೇತ್ರದಲ್ಲಿ ಹೆಚ್ಚಾಗಿ ಹಗರಣ ಆಗಿದೆ ಅಂತ ಹೇಳಿದ್ರೆ ಅದು ಮುನಿರತ್ನ ಕ್ಷೇತ್ರದಲ್ಲಿ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಬಟ್ ನಾವೆಲ್ಲ ಅದನ್ನು ಕೋರ್ಟ್ ಮುಖಾಂತರ ಈಗಾಗಲೇ ಲೋಕಾಯುಕ್ತ ಕೇಸಲ್ಲೆಲ್ಲ ಕೇಸ್ಗಳು ನಡೀತವೆ. ಅದರಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಪಾಪ ಈ ಅಧಿಕಾರಿಗಳನ್ನ ಪಾಪ ಅಂತ ಹೇಳಲಿಕ್ಕಾಗಲ್ಲ. ಯಾವುದೋ ಒತ್ತಡದಲ್ಲಿ ಅವರು ಸೈನ್ಗಳು ಹಾಕಿರ್ತಾರೆ. ನನ್ನ ವಾಲಂಟ್ರಿ ಸ್ಟೇಟ್ಮೆಂಟ್ ಅಧಿಕಾರಿಗಳನ್ನ ನಾನು ನೇರವಾಗಿ ನೋಡಿದ್ದೀನಿ. RR ನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ 3ನೇ ಕಾಣದ ಕೈ ಭಯಕ್ಕೆ ಇವ್ರು ಎದುರಿಸಿ ಸೈನ್ಗಳು ಹಾಕ್ಸ್ಕೊಂಡು ಬಿಲ್ಗಳು ಮಾಡ್ಕೊಂಡವ್ರೆ. ಹೊತ್ತು ಪಾಪ ಅವ್ರ 10 ರೂಪಾಯಿ ಮನೆಗೆ ತಗೊಂಡದವ್ರು ಇಲ್ಲ ಯಾರು ಅಧಿಕಾರಿಗಳು RR ನಗರ ಕ್ಷೇತ್ರದಲ್ಲಿ. ಅದೇ ರೀತಿ ಬೇನಾಮಿ ಕೆಲಸಗಳೇ ಸುಮಾರು, ಕಾಂಟ್ರಾಕ್ಟ್ರ್ ಯಾರೋ ದುಡ್ಡು ತಗೊಳೋದು ಯಾರೋ, ಇದೆಲ್ಲ ಸುಮಾರು ಹಗರಣಗಳಾಗೈತೆ. ಲೋಕಾಯುಕ್ತ ತನಿಖೆ ನಡೀತಾ ಇದೆ.
ತನಿಖೆಯಲ್ಲಿ ಸತ್ಯ ಬಯಲಿಗೆ ಬರುತ್ತೆ. ಹೌದು. ಬಟ್ ಹಂಗಾಗಿ ನಮಗೂ ಜನಗಳ ಹತ್ರ ಕೆಲವು ವಿಚಾರದಲ್ಲಿ ನೇರವಾಗಿ ಈ ಪ್ರಶ್ನೆ ಬಂದಾಗ ಮುಖ ಕೊಡೋಕೆ ನಮಗೂ ಒಂಥರ ಬೇಜಾರಾಗುತ್ತೆ. ಸರ್, ಈಗ ನೀವೀಗ ಕಾಂಗ್ರೆಸ್ ಇದರಿಂದ ಕಾರ್ಪೊರೇಟರ್ ಆಗಿದ್ರೆ, ನಿಮ್ಗೆ ಈಗ ಬಿಜೆಪಿ ಸರ್ಕಾರ ಇದ್ದಾಗ ನಿಮ್ಗೆ ಸಪೋರ್ಟ್ ಸಿಕ್ಕಿತ್ತಾ? ನಿಜ ಹೇಳ್ಬೇಕಂದ್ರಮ್ಮ, ನಾನು ಬಿಜೆಪಿಗೆ ಹೋಗಿದ್ದೆ ಮಧ್ಯದಲ್ಲಿ 2 ವರ್ಷ. ಓಕೆ. ನಮ್ಮ ಶಾಸಕರು ಮುನಿರತ್ನ ಏನಂತ ಹೇಳಿದ್ರು, ಸರ್ಕಾರ ಈಗ ಏನು ಕುಮಾರಸ್ವಾಮಿ ಅವರು ಮತ್ತು ಜೆ ಡಿ ಎಸ್ಸಿಂದ ಕುಮಾರಣ್ಣನವರು, ಕಾಂಗ್ರೆಸ್ 2 ಅಲಯನ್ಸ್ ಆಗಿದೆ. 2 ಅಲಯನ್ಸ್ ಆದಾಗ ಈಗ ನಮ್ಗೇನು ಸ್ಪಂದಿಸ್ತಾ ಇಲ್ಲ, ನಾವು MLAಗಳು ಏನು ಅನುದಾನ ಸಿಗ್ತಾ ಇಲ್ಲ, ನಮ್ಗೆ ಡೆವಲಪ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ. BJPಯವ್ರ ಜೊತೆ ನಾನು ಮಾತಾಡಿದ್ದೀನಿ. BJPಗೆ ನಾವು ಸಪೋರ್ಟ್ ಮಾಡಿದ್ರೆ ಕಂಪ್ಲೀಟ್ ನಿಮ್ಗೆ ಡೆವಲಪ್ಮೆಂಟ್ಗೆ ಏನೆಲ್ಲ ಬೇಕೋ ಅಷ್ಟು ಕೈ ಜೋಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ನಾವೆಲ್ಲ ಒಂದು 5-6 ಜನಕ್ಕೆ ಕಾರ್ಪೊರೇಟರ್ ಏನು ಮಾಡಿದ್ವಿ, ಡೆವಲಪ್ಮೆಂಟ್ಗೆ ಇನ್ನೊಂದಕ್ಕೆ ಜನಗಳಿಗೆ ಅನುಕೂಲ ಆಗುತ್ತೆ ಅಂದರೆ ನಮ್ಮ ಪಕ್ಷ ಕಟ್ಕೊಂಡು ನಮಗೇನಾಗಬೇಕು, ನಾವು ಜನಸೇವೆ ಮಾಡಬೇಕು, ನಮ್ಮ ಉದ್ದೇಶ. ಅದಕ್ಕೆ ಏನು ತೀರ್ಮಾನದು ತಗೊಳ್ಳಿ ಸರ್ ಅಂತೇಳಿ ಮುನಿರತ್ನನ ಜೊತೆ ನಾವೆಲ್ಲ ಕೈ ಜೋಡಿಸಿದ್ವಿ. ನಾನು, ನನ್ನ ಜೊತೆ ಮೋಹನ್ ಕುಮಾರ್ ಅನ್ನೋ ಕಾರ್ಪೊರೇಟ್ರು, ಶ್ರೀನಿವಾಸ ಮೂರ್ತಿ ಅನ್ನೋ ಕಾರ್ಪೊರೇಟ್ರು, ಆಶಾ ಸುರೇಶ್ ಅನ್ನೋ ಕಾರ್ಪೊರೇಟ್ರು, ಸಿದ್ದೇಗೌಡರು ಅಂತೇಳಿ ಒಬ್ಬ ಕಾರ್ಪೊರೇಟ್ರು, ಎಲ್ಲ ಇದು NTR ಅಂತೇಳಿ ವೆಂಕಟೇಶ್ ಅನ್ನೋ ಕಾರ್ಪೊರೇಟ್ರು, ನಾವೆಲ್ಲ ಮುನಿರತ್ನ ನಮ್ಮ ಜೊತೆ ಕೈ ಜೋಡಿಸಿದ್ವಿ. ಸರ್, ಡೆವಲಪ್ಮೆಂಟ್ಗೋಸ್ಕರ ನೀವೆಲ್ಲ ಕಾಲಿಕ್ತೀರ, ನಾವು ನಿಮ್ಮ ಜೊತೆ ಬರ್ತೀವಿ ಅಂತ. ಕಾಲಿಕ್ಕಿದ್ದು ಸರಿ ಆಯಿತು ಅಂತೇಳಿ ನಾವು ಅವ್ರ ಜೊತೆ ಹೋದ್ವಿ. ಅವರು ಪಕ್ಷ ಬಿಟ್ಟು ನಾವು ಕಾಂಗ್ರೆಸ್ಸಿಂದ BJPಗೆ ಹೋದ್ವಿ. BJPಗೆ ಆದಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಎಲ್ಲ ಸ್ವಾರ್ಥ ಅಂತ. ನಮ್ಮನ್ನೆಲ್ಲ ಯೂಸ್ ಮಾಡಿಕೊಂಡು ಇದೇ ಮುನಿರತ್ನ ಬೈ ಎಲೆಕ್ಷನ್ ಆಯಿತು, ನಾವೆಲ್ಲ ಕಷ್ಟಪಟ್ವಿ, ಎಲೆಕ್ಷನಲ್ಲಿ ಅಯ್ಯಪ್ಪನ ಮತ್ತೆ ಗೆಲ್ಲಿಸಿದ್ವಿ. ಅವ್ರನ್ನ ಮಿನಿಸ್ಟ್ರು ಮಾಡಿದ್ರು BJP ಸರ್ಕಾರದಲ್ಲಿ. ಸಿಕ್ಕಾಪಟ್ಟೆ ಫಂಡ್ಸ್ ಬಂತು. ತಾವು ಕೇಳಿದ್ರಲ್ಲ, 100 ಅಲ್ಲ 1000 ಕೋಟಿ ರೂಪಾಯಿ ಫಂಡ್ಸ್ ಬಂತು. ಯಾವ ಫಂಡ್ಸ್ ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಕಾರ್ಪೊರೇಟರ್ನೆಲ್ಲ ಸೈಡ್ಗೆ ಇಕ್ಕಿದ್ರು. ಯಾರು ಪ್ರಶ್ನೆ ಮಾಡಿದ್ರು ಸುಮ್ಮನೆ ಇದ್ರೆ ಸರಿ ಹುಷಾರನ್ನವರು. ಏನು ಮಾಡೋದು? ಅದಕ್ಕೆ ಸರಿ ನಾವು ಜನಗಳಿಗೇನು ಉತ್ತರ ಕೊಡೋದು? ರಸ್ತೆಗಳು ಹಾಳಾಗೋದು, ಮೋರಿಗಳು ಹಾಳಾಗೋದು, ನೀರು ಕೊಡ್ತಾ ಇಲ್ಲ ಜನಗಳಿಗೆ, ಪೈಪ್ ಮುರಿದೋಗೈತೆ. ಯಾರು ಕೇಳಿದ್ರು ಬೇಜವಾಬ್ದಾರಿ ಉತ್ತರ. ನಮ್ಮ ಮುನಿರತ್ನ MLAದು ನಮಗೆ ಬೇಜವಾಬ್ದಾರಿ ಉತ್ತರ. ಈ ಥರಲಾಗಿ ನಮಗೆಲ್ಲ ಬೇಜಾರಾಗಿ ಏನೋ ಜೀವನದಲ್ಲಿ ನಾವು ತಪ್ಪು ಮಾಡಿಬಿಟ್ವಿ, ಈ ಅಪ್ಪನ ಜೊತೆ ಬರ್ಕೊಡ್ದಾಯ್ತು, ಸ್ವಾರ್ಥಕ್ಕೆ ಮಿನಿಸ್ಟ್ರಿಗೆ ಆಸೆ ಬಿಟ್ಟು ಈ ಅಪ್ಪ ಪಕ್ಷ ಬಿಟ್ಟು ಬರೋಂಥ ಕೆಲಸ ಮಾಡಿದ್ರು. ಜೊತೆಗೆ ಅಟ್ಲೀಸ್ಟ್ ಮಿನಿಸ್ಟರ್ ಆಗಲಿ, ನಮ್ಮ ಸಂತೋಷ. ನಮ್ಮವ್ರು ಮಿನಿಸ್ಟರ್ ಆದ್ರೆ ಅಂದರೆ ಸಂತೋಷ. ಅದ್ರ ಏರಿಯಾ ಡೆವಲಪ್ಮೆಂಟ್ ಮಾಡಬೇಕಲ್ಲ. ಯಾವ ಡೆವಲಪ್ಮೆಂಟು ಇಲ್ಲಮ್ಮ. ಯಾವುದಾದ್ರೂ ಒಂದು ಮಾಡ್ತಾರೆ, ಅವ್ರದ್ದು ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ತಾರೆ ಲಗೇರಿಯಲ್ಲಿ, ಸಾರ್ವಜನಿಕರ ದುಡ್ಡು. ಮುನಿರತ್ನ ಅವರ ಅನುದಾನ ಅಂತೇಳಿ 10 ಅಡಿಗೆ 30 ಅಡಿ ಉದ್ದಕ್ಕೆ ಟೈಲ್ಸಲ್ಲಿ ಪ್ರಿಂಟ್ ಹೊಡಿಸ್ತಾರೆ. ಅದಕ್ಕೇನೆ ಯಾರು ದುಡ್ಡು? ಸರ್ಕಾರ ದುಡ್ಡು. ನೀವು ಕೆಲಸ ಮಾಡಿ ಜನ ಗುರುತಿಸ್ತಾರೆ, ನೀವ್ಯಾಕೆ ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡ್ಕೊತೀರಾ? ಕೊರೋನಾ ಅಂತ ಬಂದಾಗ 2019 ಕೊರೋನಾ ಸ್ಟಾರ್ಟ್ ಆಯ್ತಮ್ಮ. ನಾವೆಲ್ಲ ಹುಟ್ಟಿರೋಂಥ ಹಾಸ್ಪಿಟ್ಲು ಯಶವಂತಪುರದಲ್ಲಿ, ಸರ್ಕಾರಿ ಹಾಸ್ಪಿಟ್ಲು ಒಂದಿತ್ತು, ಹೆರಿಗೆ ಹಾಸ್ಪಿಟ್ಲ್ ಇದರಲ್ಲಿ ಯಶವಂತಪುರ ಇದರಲ್ಲಿ. ಸುಮಾರು ನನಗೆ 53, 54 ವರ್ಷ ಆಯಿತು. ಅದ್ರ ಹಿಂದೆ ಒಂದು 30 ವರ್ಷದ ಹಳೆ ಹಾಸ್ಪಿಟ್ಲ್, 89 ವರ್ಷದ ಹಳೆ ಹಾಸ್ಪಿಟ್ಲು ಯಶವಂತಪುರದಲ್ಲಿ ಇರೋಂಥ ಸುತ್ತಮುತ್ತ ಇರೋಂಥ ಜನ ಎಲ್ಲ ಅದರಲ್ಲಿ ಹುಟ್ಟಿರೋಂಥ ಹಾಸ್ಪಿಟ್ಲು ಚೆನ್ನಾಗಿ ನಡೀತಾ ಇತ್ತು. ಅದನ್ನು ತಗೊಂಡು ಬಂದು ಅದನ್ನು ಶಿಫ್ಟ್ ಮಾಡಿ ಅದನ್ನೆಲ್ಲ ಡೆಮಾಲಿಷನ್ ಮಾಡಿ ಹೊಸದಾಗಿ ನಾನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಮಾಡ್ತೀನಿ. ಇಡೀ ಇಂಡಿಯಾಲೇ ಕೋವಿಡ್ಗೆ 360 ಬೆಡ್ ICU ಇರೋವಂಥದ್ದು ಹಾಸ್ಪಿಟ್ಲ್ ಮಾಡ್ತೀನಿ ಅಂತೇಳಿ ಪಡ ಅಂತ ತಂದು ಸರ್ಕಾರದ ಅನುದಾನ ಎಲ್ಲ ತಂದು ಎಲ್ಲ ಹೊಡೆದು ಎಲ್ಲ ಮಾಡಿ ಹಾಸ್ಪಿಟ್ಲೆಲ್ಲ ಮಾಡಿದ್ರು. CMನ ಕರೆದು 2 CMನ ಕರ್ಕೊಂಡ್ಬಂದು ಉದ್ಘಾಟನೆ ಮಾಡಿದ್ರು. ನಾವು ಇದು ಒಳ್ಳೇದಾಯ್ತಪ್ಪ, ನಮ್ಮ ಏರಿಯಲ್ಲಿ ಎಲ್ಲ ಸಿಗುತ್ತೆ. 360 ಬೆಡ್ ಇರೋಂಥ ICU ಹಾಸ್ಪಿಟ್ಲ್ ಎಲ್ಲಿದೆಮ್ಮ ಅಲ್ವರ? 360 ಬೆಡ್ ICU, ರೆಗ್ಯುಲರ್ ವಾರ್ಡ್ ಬೇರೆ. ಆ ಮಟ್ಟಕ್ಕೆಲ್ಲ ಮಾಡಿ ಎಲ್ಲ ದುಡ್ಡೆಲ್ಲ ತಂದು ಬೆಡ್ ಎಲ್ಲ ಹಾಕಿ CMಗಳು ಕರ್ಕೊಂಬಂದು ಕತ್ರಿ ಹೊಡೆದ್ರು ಅಷ್ಟೇ. ಇವತ್ತು ಆ ಹಾಸ್ಪಿಟ್ಲಲ್ಲಿ ಒಬ್ಬ ಪೇಷಂಟ್ ಅಡ್ಮಿಟ್ ಆಗಿಲ್ಲ. ಬೀಗ ಹಾಕಿದೆ. ವಾಚ್ಮೆನ್ಗಳು ಕುಡಿದು ಪಡೆದು ರಾತ್ರಿ ಎಲ್ಲ ಅನೈತಿಕ ಚಟುವಟಿಕೆ ನಡೀತಾ ಇದೆ ಹಾಸ್ಪಿಟ್ಲಲ್ಲಿ. ಬಿಲ್ ಮಾತ್ರ ತಗೊಂಡು ಹೊರಟ್ಬಿಟ್ರು ಕಾಂಟ್ರಾಕ್ಟರ್. ಬಟ್ ಈಗ ಕೊರೋನಾ ಬಂದಿದೆ, ಈಗಲೂ ಅದರ ಕೊರೋನಾ ಇಲ್ಲ. ಅಲ್ಲಿ ಅವತ್ತಿನ ಉದ್ದೇಶ ಏನು, ಆಫ್ಟರ್ ಕೊರೋನಾ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಜನರಲ್ ಹಾಸ್ಪಿಟಲ್. ಹಾಸ್ಪಿಟಲ್ ಆಫ್ಟರ್ ಕೊರೋನಾ ಆದಮೇಲೆ ಅದನ್ನು ಜನರಲ್ ಹಾಸ್ಪಿಟಲ್ ಕನ್ವರ್ಟ್ ಮಾಡೋಂಥದ್ದು. 1920 ಕನ್ಸ್ಟ್ರಕ್ಷನ್ ಆಗಿರೋಂಥದ್ದು. 2021 ಇನಾಗ್ರೇಷನ್ ಮಾಡಿರೋದು. 22, 23, 24 ಆಗಿತ್ತು. ಇವತ್ತು ಅದರಲ್ಲಿ ವಾಚ್ಮೆನ್ಗಳು 2-2 ಕುಡಿದು ಅದರಲ್ಲಿ ನೇಣುಗಳು ಹಾಕೊಂಡು ಬರ್ಸತ್ರು. ಆ ಪರಿಸ್ಥಿತಿ. ಯಾವುದು ಅನುದಾನನ ಯಾವ ರೀತಿಯಲ್ಲಿ ಮಿಸ್ಯೂಸ್ ಮಾಡ್ಬೋದು ಅಷ್ಟೇ ನಮ್ಮ RR ನಗರದಲ್ಲಿ ಕೆಲಸ ನಡೀತಾ ಇರೋದು. ಅದು ಬೇಸರ ನಮ್ಗೆ ಹೇಳ್ಕೊಳಕ್ಕೆ. ಅವ್ರನ್ನ ಯಾರು ಕೇಳೋಕ್ಕಲ್ಲ, ಭಯ ಬೀಳ್ತಾರೆ. ನಮ್ಮ MLA ಅಂದರೆ ಎಲ್ಲರೂ ಮುನಿರತ್ನ ಅಂದರೆ ಎಲ್ಲರೂ ಭಯ ಬೀಳ್ತಾರೆ.
ಓಕೆ ಸರಿ, ಈಗ ನೀವು ಹೇಳಿದ್ರಿ, ಹಾಗಾದ್ರೆ ಯಾವಾಗ ನೀವು ಕಾಂಗ್ರೆಸ್ಗೆ ಮತ್ತೆ ಇದಾದ್ರಿ, ಯಾವಾಗ ಬೇಸರಾಗಿ ಅಂದ್ರೆ ಜಾಯ್ನ್? ಮೊನ್ನೆ ಎಲೆಕ್ಷನ್ ಎಲ್ಲ ಆಯಿತು. ನಾವು ಇದು MLA ಎಲೆಕ್ಷನ್ ಆದಮೇಲೆ, ಎಲೆಕ್ಷನ್ ಮುಂಚೆನೇ ನಮಗೆಲ್ಲ ಬೇಸರ ಆಯಿತು, ನಾವೆಲ್ಲ ಕಾರ್ಪೊರೇಟ್ರು. ಬಟ್ ಆ ಟೈಮಲ್ಲಿ ನಾವೇನಾದ್ರು ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ತೀವಿ ಅಂದರೆ ನಮ್ಮನ್ನು ಏನಾದ್ರು ಪಟ ಕಟ್ಬಿಡ್ತಾರೆ ಜನ. ದುಡ್ಡು ಇಸ್ಕೊಂಡು ಹೊರಟ್ಬಿಟ್ರು, ಏನೋ ಆಂಶಕ್ಕೆ ಒಳಗಾದರು, ಈ ಮುನಿರತ್ನ ಆಂಶಕ್ಕೆ ಒಳಗಾದ್ರಲ್ಲ, ಮಿನಿಸ್ಟ್ರಿಗೋಸ್ಕರ ಪಕ್ಷ ಬಿಟ್ಟು ಹೋದ್ರಲ್ಲ ಮುನಿರತ್ನ, ಆ ರೀತಿ ನಮ್ಮನ್ನು ತಿಳ್ಕೊತಾರೆ. ಹಂಗಾಗಿ ಆಗೋದು ಬೇಡ, ನಿಷ್ಠೆಯಿಂದ ನಾವು ಕೆಲಸ ಮಾಡೋಣ, ಎಲೆಕ್ಷನ್ ಆದಮೇಲೆ ನಾವು ನಮ್ಮ ದಾರಿ ಹುಡ್ಕೊಳೋಣ ಅಂತಿದೆ ಅಂತೇಳಿ ಯೋಚನೆ ಮಾಡ್ತೀವಿ. ಎಲೆಕ್ಷನಲ್ಲಿ ಮತ್ತೆ ನಮ್ಮ ಪಾರ್ಟಿಗೆ ನಿಯತ್ತಾಗಿ ಕೆಲಸ ಮಾಡ್ತೀವಿ. ಮುನಿರತ್ನನ್ನ ಗೆಲ್ಲಿಸ್ಕೊಟ್ಬಿಟ್ಟು ಅವ್ರನ್ನೇ ಥ್ಯಾಂಕ್ಸ್ ಅಪ್ಪ, ನಿಮ್ಮನ್ನು MLA ಮಾಡಿದ್ದೀವಿ, ನಮ್ಮನ್ನು ಬಿಟ್ಬಿಡಿ ಸರ್ ಅಂತೇಳಿ ನಮಸ್ಕಾರ ಮಾಡಿ ನಾವು 5 ಜನ ಕಾರ್ಪೊರೇಟರ್ ಹೊರಗಡೆ ಬಂದ್ವಿ. ಓಕೆ, ಯಾವ ರೀತಿ ಸಪೋರ್ಟ್ ಇದೆ ಸರ್ ಈಗ ಈಗಿನ ಸರ್ಕಾರದಲ್ಲಿ ನಿಮಗೆ? ಹೇಳ್ಬೇಕಂದ್ರೆ ಕಾಂಗ್ರೆಸ್ ಬಡವ್ರಿಗೆ ಏನಾದರೂ ಸೇವೆ ಮಾಡ್ತೈತೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಅಂತ ನಾವು ಹೇಳ್ಬೋದು. ಬಡವ್ರಿಗೆ ಯಾರಾದರೂ ಸೇವೆ ಕೊಡ್ತಾರೆ ಅಂತ ಅನ್ನೋದು ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಅಲ್ಲ, ಎರಡನೇ ಮಾತೇನಿಲ್ಲ. ಅದರಲ್ಲಿ ಸಿದ್ದರಾಮಯ್ಯ ಅಂತ ಒಂದು ಒಳ್ಳೆ ಮುಖ್ಯಮಂತ್ರಿಗಳು, ಬಡವ್ರ ಕಾಳಜಿ ಇರೋಂಥ ಒಬ್ಬ ಮುಖ್ಯಮಂತ್ರಿ, ಜೊತೆಗೆ ಇನ್ನೂ ಅದ್ಭುತ ಅಂತ ಹೇಳಿದ್ರೆ ನಮ್ಮ DK ಶಿವಕುಮಾರ್ ಸಾಹೇಬರು, ನಮ್ಮ ಡೆಪ್ಯೂಟಿ CM, ನಮ್ಮ ಬೆಂಗಳೂರು ಉಸ್ತುವಾರಿ, ಮೇಯ್ನಾಗಿ ನಮ್ಮ ಬೆಂಗಳೂರಿಗೆ ಅವರು ಅಂಡ್ರಲ್ಲಿ ಬರ್ತವೆ. ಅವರೆಲ್ಲ ಕನಸು ಹೆಂಗಿದೆ ಗೊತ್ತಾ ಅದನ್ನೇನಾದರೂ ಪಾಪ ಎಲ್ಲರೂ ಅವ್ರು ಯಾರಾದರೂ ಅವರು ಸಹಕಾರ ಕೊಟ್ಟರೆ ಸೆಂಟ್ರಲ್ ಗೌರ್ಮೆಂಟಿಂದ ಎಲ್ಲನೂ ಇವತ್ತು ವಿಶ್ವದಲ್ಲೇ ನಂಬರ್ 1 ಏನು ನಾವು ಟಾಪ್ 5 ಸಿಟೀಸ್ ಅಂತ ಹೇಳ್ತೀವಿ, ಆ ಮಟ್ಟಕ್ಕೆ ಬೆಂಗಳೂರನ್ನ ಎತ್ಕೊಂಡು ಹೋಗುವಂಥ ದೃಷ್ಟಿಯಲ್ಲಿ ನಮ್ಮ DK ಶಿವಕುಮಾರ್ ಸಾಹೇಬರು ಅವ್ರ ಕನಸಿದೆ. ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತಲ್ಲ, ಅಲ್ಲ ಅವ್ರ ವಿಷನ್ ಸಿಕ್ಕಾಪಟ್ಟೆ ದೊಡ್ಡದಿದೆ. ಅದಕ್ಕೆ ಸಪೋರ್ಟ್ ದೊರಕಬೇಕು ಅವರಿಗೆ. ಯಾಕಂದರೆ ಅವರು ಕನಕಪುರ, ಬೆಂಗಳೂರು ಅವತ್ತಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನೇ ಕನಕಪುರ. ಅವ್ರು ಬೆಂಗಳೂರಿನ ಒಡನಾಟದಲ್ಲಿ ಇದ್ದಾರಂಥ ಒಬ್ಬ ನಾಯಕರು ನಮ್ಮ DK ಶಿವಕುಮಾರ್ ಅವರು. ಹಂಗಾಗಿ ಅವ್ರಿಗೆ ಹೆಚ್ಚಿನ ಕನಸಿದೆ. ಅದನ್ನು ಸರ್ಕಾರ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಸಪೋರ್ಟ್ ಮಾಡಿದಂದರೆ ಖಂಡಿತ ಅವರು DK ಶಿವಕುಮಾರ್ ಅವರ ಅವಧಿ ಒಳಗಡೆನೆ ಏನು ಒಂದು ಕಾಲದಲ್ಲಿ ನಮ್ಮ SM ಕೃಷ್ಣ ಅವರು ಒಂದು ಕನಸು ಕಾಣ್ತಾಯಿದ್ರು, ಬೆಂಗಳೂರನ್ನ ಸಿಂಗಾಪುರ ಮಾಡಬೇಕು ಅಂತೇಳಿ. ಅದು ಎಲ್ಲ ಅರ್ಧಂಬರ್ಧದಲ್ಲಿ ನಿಂತೋಯ್ತು. ಆದರೆ ಸಿಂಗಾಪುರ ಅಲ್ಲ, ಅದಕ್ಕನ್ನ ಮೇಲ್ಮಟ್ಟಕ್ಕೆ ಕರ್ಕೊಂಡು ಹೋಗೋವಂಥ ವಿಷನ್ ಇರೋಂಥ ಒಬ್ಬ ನಾಯಕರು ಅಂತ ಹೇಳಿದ್ರೆ DK ಶಿವಕುಮಾರ್ ಸಾಹೇಬರು. ಬಟ್ ಅವ್ರಿಗೆ ಸಪೋರ್ಟ್ ಸಿಗ್ಬೇಕಷ್ಟೇ. ಎಲ್ಲ ಪ್ಲಾನ್ಡ್ ಆಗಿ ಅವರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಖಂಡಿತ ಮಾಡ್ತಾರೆ, ಅವ್ರ ಮೇಲೆ ಎಲ್ಲರೂ ಜನಗಳಿಗೆ ಭರವಸೆ ಇದೆ. ಓಕೆ ಸರ್, ಈಗ BBMP ಎಲೆಕ್ಷನ್ ನಡೆದಿಲ್ಲ, ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದು ಅಂದರೆ ಈಗ BJP ಅವರು ನಿಮಗೆ ಗೊತ್ತು, ಆ ಅವಧಿಯಲ್ಲಿ ಕೆಲವೊಂದು ಕ್ಯಾಟಗರಿ ಆಗಿರ್ಬೋದು, ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಹೋದ್ರಿ. ಈಗ ಮತ್ತೆ ಎಲೆಕ್ಷನ್ ಮಾಡುವ ಪ್ಲಾನ್ ಅಲ್ಲಿ ಇರುವಂಥದ್ದು. ಬಟ್ MP ಎಲೆಕ್ಷನ್ ಮುಂಚೆನೂ ಆಗ್ಬೋದು ಅಥವಾ ಮತ್ತೇನೂ ಆಗ್ಬೋದು. ಬಟ್ ನಿಮಗೆ ಈಗ ನೀವು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ಕೊಂಡು ಮಾಜಿ ಕಾರ್ಪೊರೇಟರ್ ಆಗಿ ನಿಲ್ತೀರಾ ಅಥವಾ ಹೇಗೆ? ಅಂದರೆ ಪಕ್ಷದ ಸಪೋರ್ಟನ್ನು ಯಾವ ರೀತಿ ಪಡ್ಕೋತೀರಾ? ಪಕ್ಷದ ಸಪೋರ್ಟ್ ಅಂತ ಹೇಳಿದ್ರೆ ಪಕ್ಷನ ನಾನು ಗುರುತಿಸಿದೆ ನಮ್ಮ ಸೇವೆಯನ್ನು ಪಕ್ಷನ ಗುರುತಿಸಿದ್ದಾರೆ. RR ನಗರ ಭಾಗದಲ್ಲಿ ಒಂದು 4-5 ಜನ ಕಾರ್ಪೊರೇಟರ್, ಒಳ್ಳೆ ಕಾರ್ಪೊರೇಟರ್ ಇದ್ದಾರೆ ಅಂದರೆ ಅದ್ರಲ್ಲಿ ನಾನು ಒಬ್ಬ ಅನ್ನೋದು ಗುರುತಿಸಿದೆ. ಹಂಗಾಗಿ ಖಂಡಿತ ನನಗೂ ಯಾವುದಾದ್ರು ಒಂದು ಭಾಗದಲ್ಲಿ ಟಿಕೆಟ್ ಕೊಡ್ತಾರೆ. ರಿಸರ್ವ್ ಎಲ್ಲಿ ಬರುತ್ತೆ ಅಲ್ಲಾದರೂ ಕೊಡ್ಬೋದು, ಬೇರೆ ಕಡೆ ಎಲ್ಲಾದರೂ ಕೊಡ್ಬೋದು. ಇಡೀ RR ನಗರಕ್ಕೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದೆ. ಅವಾಗ 6 ವಾರ್ಡ್ಗೆ ನಾನು ಅಧ್ಯಕ್ಷನಾಗಿದ್ದೆ. ಹಂಗಾಗಿ ನನ್ನ ಜನಗಳ ಒಡನಾಟದಲ್ಲಿ ನಾನು ಎಲ್ಲ ಮನೆಗೆ ನಾನು ಪರಿಚಯ ಇದ್ದೀನಿ. ಹಂಗಾಗಿ 6 ವಾರ್ಡಲ್ಲಿ ಎಲ್ಲಿ ನನಗೆ ಕಾಂಗ್ರೆಸ್ ಪಕ್ಷ ಗುರುತಿಸಿ ಟಿಕೆಟ್ ಕೊಟ್ಟರು ಖಂಡಿತ ನನ್ನ ಜನ ಗೆಲ್ಲಿಸ್ತಾರೆ ಅಂತ ವಿಶ್ವಾಸ ನನಗಿದೆ. ಓಕೆ, ಜೊತೆ ಅಂದರೆ ನಾವಿರೋದೇ ನಿಮಗಾಗಿ, ನೀವು ಅಂದರೆ ಜನಸಾಮಾನ್ಯರ ಸೇವೆಗಾಗಿರುವಂಥದ್ದು. ನಿಮ್ಮ ವಾರ್ಡ್ನ ಜನತೆಗೆ ಯಾವ ರೀತಿಯಾದಂತಹ ಭರವಸೆ ಕೊಡ್ತೀರಾ? ನಮ್ಮ ಜನಕ್ಕೆ ಅಷ್ಟೇ ಈಗ 2-3 ವರ್ಷ ಆಯಿತು ನಮ್ಮದು ಎಲೆಕ್ಷನ್ ಇಲ್ಲದೆ. ಹಂಗಾಗಿ ನಾನು ಇವತ್ತು ನಿಮ್ಮ ರೆಪ್ರೆಸೆಂಟೇಟಿವ್ ಆಗಿಲ್ಲ. ನಾನು ಹಂಗಾಗಿ ಯಾವುದಕ್ಕೆ ನನ್ನ ಕೆಲಸಕ್ಕೆ ನಾನು ನಿಮ್ಮ ಜೊತೆ ಸ್ಪಂದಿಸಲ್ಲ ಅಂತಿಲ್ಲ. ಇವತ್ತು ನಾವು ಬೇರೆ ನನ್ನ ಕೆಲಸಗಳು ಏನಿದೆಯೋ ಮುಗಿಸ್ಕೊಂಡು ಜನಗಳ ಹತ್ರನೇ ಕೂತಿರ್ತೀವಿ. ಇವತ್ತು 3 ವರ್ಷ ನಾವು ಅಧಿಕಾರದಲ್ಲಿ ಇಲ್ಲ ಅಂದರೂ ಸಹ ಜನಕ್ಕೆ ಏನು ಸ್ಪಂದಿಸಬೇಕು ಎಲ್ಲ ರೀತಿಯೂ ಸ್ಪಂದಿಸ್ತಾ ಇರ್ತೀವಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ. ಹಂಗಾಗಿ ನಾನು ಜನಕ್ಕೆ ಹೇಳೋದು ಇಷ್ಟೇ, ಇದು ರಾಜಕೀಯ ಉದ್ದೇಶದಿಂದ ನಾನು ನಿಮ್ಮ ಜೊತೆ ಇಲ್ಲ. ನಾವು ನಮ್ಮ ರಕ್ತದಲ್ಲಿ ಬಂದಿರೋಂಥದ್ದು ಜನಗಳು ನಾವು ಸರ್ವಿಸ್ ಮಾಡಬೇಕು, ಬಡ ಜನ ಎಕ್ಸ್ಪೆಷಲಿ ಬಡವ್ರಿಗೆ ಸೇವೆ ಮಾಡಬೇಕು ಅನ್ನೋದು ನಮ್ಮ ರಕ್ತದಲ್ಲಿ ಬಂದಿರೋದು. ಸದಾ ನಾನು ನಿಮ್ಮ ಜೊತೆ ಇರ್ತೀನಿ. ಯಾವುದೇ ಕಷ್ಟ ಸುಖ ಬಂದರೂ ಇಷ್ಟು ದಿನ ನನ್ನ ಜೊತೆ ನೀವು ಯಾವ ರೀತಿಯಲ್ಲಿ ಸ್ಪಂದಿಸಿದ್ರು ಆ ರೀತಿ ನೀವು ನೇರವಾಗಿ ನಿಮ್ಮ ಕಷ್ಟ ಸುಖ ನನ್ನ ಹತ್ರ ಕೇಳ್ಬೋದು. ನನ್ನ ಕೈಯಲ್ಲಿ ಆಗೋ ಮಟ್ಟಕ್ಕೆ ಎಷ್ಟು ಆಗುತ್ತೋ ಅಷ್ಟು ನಿಮ್ಮ ಜೊತೆ ನಾನು ಕೆಲಸ ಮಾಡಿ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ವೇಲು ನಾಯ್ಕರ್ ಅವ್ರು ಹೇಳೋ ಪ್ರಕಾರ ಈಗಾಗಲೇ ಅವರ ವಾರ್ಡಲ್ಲಿ ಬಡ ಜನತೆಗೆ ನಿಜಕ್ಕೂ ಕೂಡ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಒಂದು ಸ್ಲಮ್ ಏರಿಯಾವನ್ನು ಡೆವಲಪ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಯಾಕಂದರೆ ಎಜುಕೇಷನ್ ಇರಲ್ಲ, ಬೇರೆ ಊರಿಂದ ಬಂದಿರ್ತಾರೆ, ಇಲ್ಲಿ ನೆಲೆ ಊರಿರ್ತಾರೆ. ಈಗಾಗಲೇ ಅವರು ಹೇಳಿರೋ ಪ್ರಕಾರ ಭಿಕ್ಷುಕರಿಂದ ಹಿಡಿದು BBMPಯಲ್ಲಿ ಕಸ ಗುಡಿಸೋರ ತನಕ ಅವರ ವಾರ್ಡಲ್ಲಿ ಇರುವಂಥದ್ದು. ಸೊ ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ಒಂದು ಕೆಲಸವನ್ನು ಕೂಡ ಅವ್ರು ಮಾಡ್ತಾ ಇರುವಂಥದ್ದು. ಇನ್ನಷ್ಟು ಅವಕಾಶ ಅವರಿಗೆ ಕೊಟ್ಟರೆ ಮುಂದಿನ
ದಿನಗಳಲ್ಲಿ ಮತ್ತಷ್ಟು ಮನೆ ನಿರ್ಮಾಣ ಮಾಡುವಂತಹ ಕನಸನ್ನು ಕೂಡ ಹೊತ್ತಿರುವಂಥದ್ದು. ಸೊ ಜಿ ಕನ್ನಡ ಕೂಡ ಅವ್ರಿಗೆ ಹೇಳೋದಿಷ್ಟೇ, ಬಡ ಜನತೆಯ ಸೇವೆಯನ್ನ ಯಾವತ್ತೂ ಮಾಡ್ತಾ ಇರಿ, ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್.